6 ತಿಂಗಳು 3 ಚಿತ್ರಕಲಾವಿದ ಭುವನ್ ಕೇಸಲ್ಲಿ ಮತ್ತೆ ವಿಸ್ಮಯಕಾರಿ ತಿರುವು. ಮಗುವಿನ ಹೇಳಿಕೆಯ ಪ್ರಕಾರ ಮಗುವನ್ನು ಪ್ರೆಗ್ನೆನ್ಸಿ ಟೆಸ್ಟ್ಗೆ ಒಳಪಡಿಸಿ ವರದಿಯನ್ನು ನ್ಯಾಯಾಲಯಕ್ಕೆ 2 ದಿನದಲ್ಲಿ ಸಲ್ಲಿಸಬೇಕೆಂದು ಕೋರ್ಟ್ ಆದೇಶ ನೀಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮೊಂದಿಗೆ ಮಾತನಾಡಲು ಡಾಕ್ಟರ್ ನಾರಾಯಣ ಅವರು ಬಂದಿದ್ದಾರೆ. ಬನ್ನಿ ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, 6 ವರ್ಷದ ಮಗು ಪ್ರೆಗ್ನೆಂಟ್ ಆಗಿರೋದು ಅಂದ್ರೆ ಆಶ್ಚರ್ಯಕರ. ಇದು ಸಾಧ್ಯನಾ ಅಸಾಧ್ಯನಾ? ಸಾಧ್ಯ ಇದೆ. ಅಮೆರಿಕದ ಕ್ಲೆವ್ಲೆಂಡ್ ನಲ್ಲಿರೋ ಡಾಕ್ಟರ್ ಜಂತನ್ ಅವರು 2 ವರ್ಷದ ಮಗು ಕೇಸ್ನ ಹ್ಯಾಂಡಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಆಸ್ಟ್ರೇಲಿಯಾದಲ್ಲಿರೋ 54 ಪುರುಷರು ಇಲ್ಲಿವರೆಗೂ ಮಗುವಿಗೆ ಜನ್ಮ ಕೊಟ್ಟಿರೋ ಉದಾಹರಣೆ ನಮ್ ಕಣ್ಮುಂದೆನೇ ಇದೆ. ಆದ್ರೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಾವು ಈಗಲೇ ಯಾವ ನಿರ್ಧಾರಕ್ಕೂ ಬರೋಕೆ ಸಾಧ್ಯತೆ ಇಲ್ಲ. ಯಾಕೆ ಮಗುವಿನ ತಾಯಿನೇ ಗಂಡನಿಂದ ಡಿವೋರ್ಸ್ ತಗೊಳಕ್ಕೆ ಮಗುನ್ ಮುಖಾಂತರ ಈ ತರ ಹೇಳ್ಸಿರ್ಬಾರ್ದು? ಯಾವುದೇ ಕೇಸ್ ಇರ್ಲಿ, ಮಕ್ಕಳ ಹೇಳಿಕೆನೆ ನೀವು ಐ ವಿಟ್ನೆಸ್ ಅಂತ ಕನ್ಸಿಡರ್ ಮಾಡ್ತೀರಾ ತಾನೆ? ಮಕ್ಕಳ ಹೇಳಿಕೆನ ಆಧಾರವಾಗಿಟ್ಕೊಂಡು ಹೆಚ್ಚಿನ ವಿಚಾರಣೆ ಮಾಡ್ತೀವಿ. ಮಗುವಿನ ಮಾತನ್ನೇ ನಂಬಿ ನೀವು ಮಾಡ್ತೀವಿ. ಸರ್ ಸಮಾಧಾನ, ಸರ್ ಸಮಾಧಾನ. ನೋಡ್ತಾ ಇವಿ. ಒಂದು ನಿಮಿಷ. ಮಾಡೇ ಮಾಡ್ತೀವಿ. ಆರ್ಡರ್ ಆರ್ಡರ್ ಆರ್ಡರ್. ಯುವರ್ ಆನರ್, ನನ್ನ ಕಕ್ಷಿದಾರ ಭುವನ್ ರವರ ಪ್ರಕರಣ ದಿನಕ್ಕೊಂದು ಹೊಸ ತಿರುವು ಪಡೆದಿದ್ದು, ಪ್ರೆಗ್ನೆನ್ಸಿ ರಿಪೋರ್ಟ್ ಕೂಡ ನೆಗೆಟಿವ್ ಆಗಿದ್ದು, ಘನ ನ್ಯಾಯಾಲಯವು ಭುವನ್ ರವರನ್ನ ನಿರ್ದೋಷಿ ಎಂದು ಘೋಷಿಸಿ ಸುಧಾರವರಿಗೆ ನ್ಯಾಯಾಲಯದ ಅಮೂಲ್ಯ ಸಮಯವನ್ನ ವ್ಯರ್ಥ ಮಾಡಿದ್ದಕ್ಕಾಗಿ ದಂಡ ವಿಧಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ದಟ್ಸ್ ಆಲ್ ಯುವರ್ ಆನರ್. ಆರೋಪಿಯ ಪರ ವಕೀಲರ ವಾದವನ್ನು ಮತ್ತು ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿದ ನ್ಯಾಯಾಲಯವು ಈ ಪ್ರಕರಣದಲ್ಲಿ ಭುವನ್ ರವರನ್ನು ನಿರಪರಾಧಿ ಎಂದು ತೀರ್ಮಾನಿಸಿ ಅವರನ್ನು ಬಿಡುಗಡೆ ಮಾಡಲಾಗಿದೆ. ಜೊತೆಗೆ ಸುಧಾರವರು ನ್ಯಾಯಾಲಯದ ಸಮಯವನ್ನು ವ್ಯರ್ಥ ಮಾಡಿದ್ದಕ್ಕಾಗಿ 3,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಕೋರ್ಟಲ್ಲೇ ತೀರ್ಮಾನ ಕೊಟ್ಟಿದ್ದಾರೆ, ಯಾಕೆ ಹಿಂಗ್ ಆಡ್ತಿದ್ದೀರಾ? ನನ್ ಮಾತು ಕೇಳಿ. ಸುಧಾ, ಎಲ್ಲೋಗ್ತಿದ್ಯಾ? ನಾನು ಎಲ್ಲಾದ್ರೂ ಹೋಗ್ತೀನಿ, ಅದ್ರ ಅವಶ್ಯಕತೆ ನಿಮಗಿಲ್ಲ. ಸುಧಾ, ನಿನ್ ತಲೆಗಿಲೇನಾದ್ರೂ ಕೆಟ್ಟಿದ್ಯಾ? ಕೆಟ್ಟಿರೋದು ನೀವು, ನಿಮ್ ವರ್ತನೆ. ಆರ್ ಯು ಮ್ಯಾಡ್? ಚಿಂಟು ನನ್ ಮಗ, ಅವನ್ ಜೊತೆ ನಾನು ಈ ತರ ಹೇಳಕ್ಕೂ ನಿನಗ್ ನಾಚಿಕೆ ಆಗಲ್ವಾ? ತಪ್ಪು ಮಾಡಿರೋ ನಿಮಗೆ ನಾಚಿಕೆ ಇಲ್ಲ ಅಂದ್ಮೇಲೆ ತಪ್ಪನ್ ತಪ್ಪು ಅಂತ ಹೇಳಕ್ ನನಗೆ ಯಾಕ್ರಿ ನಾಚಿಕೆ ಆಗ್ಬೇಕು? ಒಂದ್ ವೇಳೆ ನಾನ್ ತಪ್ಪು ಮಾಡಿದ್ರೆ ಮೆಡಿಕಲ್ ರಿಪೋರ್ಟ್ ಅಲ್ಲಿ ನೆಗೆಟಿವ್ ಆಗಿ ಬರ್ತಾ ಇರ್ಲಿಲ್ಲ ಸುಧಾ, ನೀನೇ ನೋಡ್ದಲ್ಲ. ನಮ್ ದೇಶದಲ್ಲಿ ದುಡ್ಡೊಂದಿದ್ರೆ ಏನ್ ಬೇಕಾದ್ರೂ ಬದಲಾಯಿಸಬಹುದು. ನಿಮ್ಮಂತವ್ರಿಗೆ ನೇಮ್ ಇದೆ, ಫೇಮ್ ಇದೆ, ಅದ್ರ ಜೊತೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಇದೆ. ಅಂತದ್ರಲ್ಲಿ ಒಂದ್ ಮೆಡಿಕಲ್ ರಿಪೋರ್ಟ್ ಚೇಂಜ್ ಮಾಡೋದು ಯಾವ ಲೆಕ್ಕ ಹೇಳಿ? ಆದ್ರೆ ನಾನು ಇಷ್ಟಕ್ಕೆ ಸುಮ್ನೆ ಬಿಡಲ್ಲ. ಸುಧಾ, ನಾನ್ ಕೋರ್ಟ್ ಅಲ್ಲೇ ನಿರಪರಾಧಿ ಅಂತ ಪ್ರೂವ್ ಆಗಿದೆ. ಕೋರ್ಟಿನ ದೃಷ್ಟಿಯಲ್ಲಿ ನೀವ್ ನಿರಪರಾಧಿನೇ ಇರ್ಬೋದು, ಆದ್ರೆ ನನಗ್ ನೀವ್ ಅಪರಾಧಿನೇ. ಇವತ್ಗೆ ನನ್ನ ನಿಮ್ಮ ಸಂಬಂಧ ಮುಗೀತು. ಸುಧಾ, ನೀನ್ ತಪ್ಪು ಮಾಡ್ತಾ ಇದ್ಯಾ, ಸ್ವಲ್ಪ ಯೋಚನೆ ಮಾಡು. ಯೋಚನೆ ಮಾಡಕ್ ಏನೂ ಇಲ್ಲ ಭುವನ್. ಡೈವರ್ಸ್ ಪೇಪರ್ಸ್ ಬರುತ್ತೆ, ಸೈನ್ ಮಾಡಿ ನಮ್ಮನ್ನ ನಮ್ ಪಾಡಿಗೆ ಬಿಟ್ಬಿಡಿ. ಇದೇ ನಿನ್ ಕೊನೆ ಮಾತಾ? ನನಗೆ ಸಂಬಂಧದ ವ್ಯಾಲ್ಯೂ ಗೊತ್ತಿಲ್ದಿರೋ ಮೃಗಗಳ ಜೊತೆ ಬದುಕಕ್ಕೆ ಇಷ್ಟ ಇಲ್ಲ. ಸತ್ತು ಬಿಡಲೆ ಒಂದೇ ಸಾರಿ ನೋಡಿ ನಿನ್ನ ಕೊನೆ ಬಾರಿ. ಸತ್ತು ಬಿಡಲೆ ಒಂದೇ ಸಾರಿ ನೋಡಿ ನಿನ್ನ ಕೊನೆ ಬಾರಿ. ಏಕೆ ಹೋದೆ ದೂರ ನನ್ನಿಂದ, ತಳ್ಳಿ ನನ್ನ ನಿನ್ನ ಮನಸ್ಸಿಂದ. ಇರಲಾರೆ ನಿನ್ನ ಮರೆತು ನಾ, ಇರಲಾರೆ ನಿನ್ನ ಮರೆತು ನಾ. ಕಣ್ಣಲ್ಲೇ ನಡೆದಿದೆ ಕನಸು
ಕನಸುಗಳ ಸರಣಿ ಸಾವು ಹಿಂದೆಂದೂ ಆಗಿರಲಿಲ್ಲ. ಈ ತರದ ಬರಿ ನೋವು ಹೀಗೇಕೆ ಆಯಿತು ಒಮ್ಮಿಂದ ಒಮ್ಮೆಲೆ ಸಾವನ್ನೇ ಹಿಡಿದು ತಂದಂತೆ ಎದುರಲ್ಲೇ ನೀನೇನೇ ಇರದ ವೇಳೆ ನಾನಂತೂ ಖಾಲಿ ಹಾಳೆ. ಇನ್ನೇನಿದೆ ನೀ ಹೇಳು, ಸತ್ತು ಬಿಡಲೆ ಒಂದೇ ಸಾರಿ ನೋಡಿ ನಿನ್ನ ಕೊನೆ ಬಾರಿ. ಯಾರಿಗೆ ತಿಳಿಸಲಿ ಈ ಬದುಕಿನ ನರಳಾಟ, ಕೇಳೋರು ಸಿಗುತ್ತಿಲ್ಲ ಈ ಮನದ ತೊಳಲಾಟ. ನಾನೇಕೆ ಅಳುವೆ ಸುಮ್ನೆ ನಗುವೆ, ಕಣ್ಣೀರು ಒರೆಸೋಕೆ ಕೈ ಬೆರಳು ಇಲ್ಲವೇ. ನಾನೀಗ ನಾನೇ ಅಲ್ಲ, ನಿನ್ನೊಳಗೂ ಜಾಗ ಇಲ್ಲ, ಮುಂದೇನಿದೆ ನೀ ಹೇಳು. ಸತ್ತು ಬಿಡಲೆ ಒಂದೇ ಸಾರಿ. ಏಯ್, ನೀನ್ ಯಾಕೋ ಮನೆಯೊಳಗೆ ಬಂದೆ? ಮಿತ್ರದ್ರೋಹಿ. ನಿನ್ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ. ಗೆಟ್ ಔಟ್! ಏಯ್ ಭುವನ್, ನನ್ ಮಾತ್ ಕೇಳೋ, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕಣೋ. ಹೌದಾ? ತಪ್ಪಲ್ಲ ನಂದೆ. ನೀನ್ ಫ್ರೆಂಡ್ಶಿಪ್ ಮಾಡಿ ಮನೆಯೊಳಗೆ ಸೇರಿಸ್ಕೊಂಡಲ್ಲ, ಅದು ನಾನ್ ಮಾಡಿದ ದೊಡ್ಡ ತಪ್ಪು. ನಮ್ ಮನ್ಸುಗಳೆಲ್ಲ ಹೊಡೆದಾಕ್ಬಿಟ್ಟಲ್ಲ. ನಿಜ ಕಣೋ, ನಾನ್ ದುಡ್ಡಿನ ಆಸೆಗೋಸ್ಕರ ಬಾಸ್ ಮಾತ್ ಕೇಳ್ಕೊಂಡು ಬೇರೆ ಪೇಂಟಿಂಗ್ಸ್ಗೆ ನಿನ್ ಹೆಸರು ಹಾಕಿ ಪೇಂಟಿಂಗ್ ಬಿಸ್ನೆಸ್ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ದು ನಿಜ ಕಣೋ. ಆದ್ರೆ ನಿನಗೂ ಸುಧಾಗೂ ಜಗಳ ಆಗೋದಕ್ಕೂ ಸುಧಾ ನಿನ್ನ ಬಿಟ್ಟು ಹೋಗೋದಕ್ಕೂ ಕಾರಣ ನಾನಲ್ಲ ಕಣೋ. ಮತ್ತೆ ನಾನ್ ಜೈಲಲ್ಲಿ ಇದ್ದಾಗ ಒಂದಿನಾನು ನನ್ನ ನೋಡಕ್ ಬಂದಿಲ್ಲ. ಅವತ್ ಕೋರ್ಟಲ್ಲಿ ಕೇಸ್ ನಡೆಯುವಾಗ ಸುಧಾ ಜೊತೆ ಇದ್ದೆ. ಅವಳ ಜೊತೆ ನಿನಗೇನೋ ಕೆಲ್ಸ? ಏಯ್ ಭುವನ್, ಆ ಟೈಮಲ್ಲಿ ನನ್ ಮುಖ ನೋಡಿದ್ರೆ ಸಾಕು ಕುಡ್ದು ಬೀಳ್ತಿದ್ದೆ. ಅಷ್ಟಕ್ಕೂ ನಾನು ಸುಧಾ ಜೊತೆ ಇರ್ತಾ ಇದ್ದಿತ್ತು ಆ ಕೇಸಿಗೆ ಸಪೋರ್ಟ್ ಮಾಡಿ ಆ ಕೇಸ್ನ ಗೆಲ್ಸ್ಕೊಡೋದಕ್ಕೋಸ್ಕರ ಅಲ್ಲ ಕಣೋ. ಕೇಸ್ನ ವಾಪಸ್ ತಗೋ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೆ ಕಣೋ. ಆಯ್ತು ಕಣೋ, ನನ್ ಮಾತು ನಂಬಲ್ಲ ಅಲ್ಲ? ಆಯ್ತು, ನಾನು ಹೋಗ್ತೀನಿ. ಹೋಗೋದಕ್ಕೂ ಮುಂಚೆ ಒಂದ್ ಮಾತು ಹೇಳ್ತೀನಿ ಕೇಳು. ದುಡ್ಡಿಗೋಸ್ಕರ ನಾನು ಇಷ್ಟೆಲ್ಲ ಮಾಡಿರ್ಬೋದು, ಆದ್ರೆ ನಿನ್ ಸಂಸಾರನ ಒಡೆಯುವಂತ ಕೆಟ್ಟ ಮನುಷ್ಯ ನಾನಲ್ಲ ಕಣೋ, ನಾನಲ್ಲ. ಬರ್ತೀನಿ. ಏಯ್ ವದ್ದಾ, ಬಾಯ್ ಬಾರ ಇದೆ. ಕುತ್ಕೋ. ಹೆಂಗಿದ್ದಿದ್ ಫ್ಯಾಮಿಲಿ ಹಿಂಗಾಗೋಯ್ತು. ಹ್ಯಾಪಿ ಫ್ಯಾಮಿಲಿ, ಹ್ಯಾಪಿ ಇದೇನಿದು? ಐ ಚಿಟು ಸುಧಾ. ಯಾಕೋ, ಏನಾಯ್ತು? ಏನೋ ಇದು? ಇದು ಹೇಗೋ ಸಾಧ್ಯ? ನನಗೂ ಗೊತ್ತಿಲ್ಲ ಕಣೋ. ಈಗೇನ್ ಮಾಡೋದು? ನನಗೇನು ಅರ್ಥ ಆಗ್ತಿಲ್ಲ. ಚಿಟ್ಟುಗೇನೋ ತೊಂದರೆ ಆಗಿದೆ. ಸರಿಮಾ, ಹೋಗೋಣ. ಸುಧಾಗೆಲ್ಲ ವಿಷಯ ತಿಳಿಸಿ ಚಿಂಟನ್ನೆಲ್ಲಾದ್ರೂ ತೋರ್ಸೋಣ. ಇಲ್ಲ ಹೊಡ್ದ, ನಾನು ಏನು ಹೇಳಿದ್ರು ಸುಧಾ ನನ್ನ ನಂಬಲ್ಲ. ಚಿಂಟುನ ಕರ್ಕೊಂಡೋಗೋದಕ್ಕೆ ಏನೋ ಡ್ರಾಮಾ ಮಾಡ್ತಿದ್ದೀನಿ ಅನ್ಕೊಳ್ತಾಳೆ. ಹಾಗಂತ ಸುಮ್ಮನೆ ಇರೋಕ್ಕಾಗುತ್ತಾ? ಚಿಂಟುಗೇನಾದ್ರೂ ಆದ್ರೆ? ಚಿಂಟುಗೇನು ಆಗ್ಬಾರ್ದು. ಈ ಫೋಟೋ ಯಾವಾಗ ತೆಗೆದಿದ್ದು? ಸರ್, ರೀಸೆಂಟಾಗಿ ಸರ್. ನಿಮ್ಮ ವೈಫ್ ಸುಧಾನ್ ಕರೀರಿ. ಸರ್, ಸುಧಾ ಅವ್ರ ಫ್ರೆಂಡ್ ಮನೆಗೆ ಹೋಗೋಳೆ. ಒಂದ್ಸತಿ ಅವ್ರ ಜೊತೆ ಮಾತಾಡೋಣ. ಸರಿ ಸರ್. ಬಾವಾ, ನಾನು ಬರ್ತೀನಿ ಬಾವಾ. ಬೇಡ ಪಿಕೆ, ನೀವಿಬ್ರು ಮನೇಲೇ ಇರಿ, ನಾವು ಹೋಗ್ಬಿಟ್ಟು ಬರ್ತೀವಿ. ಸರಿ ಬಾವಾ.
ಇದು ಹೇಗ್ ಸಾಧ್ಯ? ಇದ್ ನಿಜಾನಾ ಇಲ್ಲ ನೀವೆಲ್ಲ ಸೇರ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ? ಇಲ್ಲ ಸುಧಾ, ನನ್ನ ನಂಬು ಸುಧಾ. ನೀನ್ ನನ್ನ ಜೊತೆಲಿ ಇಲ್ದೇ ಇದ್ರೂ ಪರವಾಗಿಲ್ಲ. ಚಿಂಟುಗೇನೂ ಆಗ್ಬಾರ್ದು. ಅವನ್ಗೇನಾದ್ರೂ ಆದ್ರೆ ದಯವಿಟ್ಟು ಅವನ್ ಎಲ್ಲಿದ್ದಾನೆ ಹೇಳ್ ಸುಧಾ. ಕಳ್ಸಲ್ಲ ಅಂತ ಹೇಳಿದ್ನಲ್ಲ, ದಯವಿಟ್ಟು ನನಗೆ ಫೋರ್ಸ್ ಮಾಡಬೇಡಿ. ನೋಡಿ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಥರ ಆಗಬಾರ್ದು. ಚಿಂಟು ಈಗ ತುಂಬಾ ತೊಂದರೆಯಲ್ಲಿದ್ದಾನೆ. ನಿಮಗೆ ಮಗುನ್ ನೋಡ್ಬೇಕು ಅಂದ್ರೂ ಅವ್ನ್ ನೋಡಕ್ಕಾಗದೇ ಇರೋ ಪರಿಸ್ಥಿತಿ ಮುಂದೆ ಬಂದ್ರೂ ಬರ್ಬೋದು. ನಿಮ್ ಗಂಡನ ಮೇಲೆ ನಂಬಿಕೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಮಗು ಮೇಲೆ ಕಾಳಜಿ ಇದೆ ತಾನೆ? ಇದೇ ತಾನೆ? ಮತ್ ಕಳ್ಸ್ಕೊಡಿ. ಪ್ಲೀಸ್ ಸುಧಾ, ನಿನ್ ಕೈ ಮುಗಿತೀನಿ ಸುಧಾ. ಬೇಕಾದ್ರೆ ನಿನ್ ಭುವನ್, ಏನ್ ಮಾಡ್ತಿದ್ದೀರಾ? ಸರಿ, ಚಿಂಟುನ್ ಕಳಿಸ್ತೀನಿ, ಆದ್ರೆ ಜೊತೆಗೆ ನಾನು ಬರ್ತೀನಿ. ಸರಿ ಸುಧಾ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮ್ಮಿಬ್ರಿಗೆ ಏನು ಶಾಸ್ತ್ರಿಗಳು, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ತಾವು ಗುರುಗಳೇ? ಗುರುಜಿ, ಭುವನ್ ಬಂದಿದ್ದಾರೆ ನಮ್ ಜೊತೆಲಿ. ಭುವನ್ ಅವರು. ನಮಸ್ತೆ ಗುರುಜಿ. ಏನು 9 ವರ್ಷಗಳ ನಂತರ ಬಂದಿದ್ದೀರಾ? ಶಂಸಿ ಗುರುಜಿ, ಅದೇ ಕೆಲಸ ಬ್ಯುಸಿ ಆಗ್ಬಿಟ್ಟಿದ್ದೆ. ಮತ್ತೆ ಈಗ? ಅದೇ ಗುರುಜಿ, ನನ್ನ ಮಗ ಚಿಂಟು. ಬನ್ನಿ.